ದೊಡ್ಡ ಹೀರೋಯಿನ್, ನೀವು ಹೇಳಿದಾಗೆ ದೊಡ್ಡ ಹೀರೋಯಿನ್ ಹೋಗಿ ಹೋಗಿ ಒಬ್ಬ ವಿಲ್ಲನ್ನ ಪಾತ್ರ ಮಾಡುವಂತ ಒಬ್ಬ ವ್ಯಕ್ತಿಯನ್ನು ಹೇಗೆ ಒಪ್ಕೊಂಡ್ರು ಅಂತ. ಹೀರೋ, ಹೀರೋಯಿನ್ನು, ವಿಲನ್ನು, ಸ್ಟಾರು, ಸೂಪರ್ ಸ್ಟಾರು ಇದೆಲ್ಲ ಆಚೆ ಸರ್. ಮನೆಗೆ ನಾವು ಮಕ್ಕಳೇ ಕರಿ ಅಂತ ಕರೀತಾ ಇದ್ರು. ಏನದು ಹಿಂದೆ ನನ್ನ ತಾಯಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ನೇರಳೆ ಹಣ್ಣು ತಿಂದು ಅದೊಂಥರ ಲೇಯರ್ ತರ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನೇರಳೆ ಬಣ್ಣಕ್ಕಿದ್ದೆ. ನಮ್ಮಕ್ಕ ಆಗಿಂದ ಫಿಕ್ಸ್ ಆಗ್ಬಿಟ್ಟು ಕರಿಯ ಅಂತ. ಪಾಪನ ಬಗ್ಗೆ ಹೇಳಿಪ್ಪ, ಅಲ್ಲಿ ಒಂದು ಫೈಟ್ ಇರಲಿಲ್ವಾ? ಗಂಡು ಆಗಬೇಕು ಹೆಣ್ಣಾಗಬೇಕು ಅಂತ ಹೇಳಿ. ನನಗೆ ಹೆಣ್ಮಗು ಆದ್ರೆ ಒಳ್ಳೇದು ಅಂತ ನನ್ನ ಇಚ್ಛೆ ಇತ್ತು, ಅವ್ರು ಗಂಡು ಮಗು ಆದ್ರೆ ಒಳ್ಳೇದು ಅಂತ ಅವ್ರು. ಹರಿಪ್ರಿಯ ಅವರು ಈಗ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ಬ್ರೇಕ್ ತಗೊಂಡಿದ್ದಾರೆ ಸರ್. ಅದು ಏನೋ ಪ್ರಾಬ್ಲಮ್ ಆಗಲ್ವಾ ನಿಮ್ಮ ಶೂಟಿಂಗ್ ಶೆಡ್ಯೂಲ್? ನನಗೆ ನಮ್ಮ ಮದುವೆ ಟೈಮಿಂದನೂ ಸಮಸ್ಯೆನೇ ಸರ್ ಶೂಟಿಂಗ್ ಶೆಡ್ಯೂಲ್ಗಳು. ಅಂದ್ರೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲೂ ಈ ಅವಕಾಶ ಬರೋದಿದೆಯಲ್ಲ, ಅದು ಕೆಲವೊಮ್ಮೆ ನಾವು ಹೋಗ್ಬೇಕಾಗುತ್ತೆ, ಕೆಲವೊಮ್ಮೆ ಅದು ತನ್ನ ಪಾಡಿಗೆ ಬರುತ್ತೆ. ನಿಮ್ಗೆ ಹೇಗೆ ಅದು? ಇಲ್ಲಿ ತನಕ ಹೋಗಿಲ್ಲ ನಾನು, ಇಲ್ಲಿ ತನಕ ಎಲ್ಲೂ ಟ್ರ್ಯಾಕ್ ಸಿಂಗರ್ ಆಗಿ ಎಂಟ್ರಿ ಆಗಿ ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಸೆಟಲ್ ಹೋದೆ. ಸ್ಟಿಲ್ ಫೋಟೋಗ್ರಾಫರ್ ಇಂದ ಸಿನಿಮಾಟೋಗ್ರಾಫರ್ ಆದೆ. ಅದಾದ್ಮೇಲಿಂದ ಒಂದು ಯಾವ ಕ್ಯಾರೆಕ್ಟರ್ ಮಾಡ್ಬೇಕಿದ್ದು ಬರಲಿಲ್ಲ, ಆ ಪಾತ್ರ ನಾನು ಮಾಡಿದೆ. ಸೊ ಹಿಂಗೆ ಆಕ್ಟರ್ ಆದೆ. ಅಲ್ಲ, ನನಗೆ ಆಶ್ಚರ್ಯ, ದೊಡ್ಡ ಹೀರೋಯಿನ್, ನೀವು ಹೇಳಿದಾಗೆ ದೊಡ್ಡ ಹೀರೋಯಿನ್ ಹೋಗಿ ಹೋಗಿ ಒಬ್ಬ ವಿಲ್ಲನ್ನ ಪಾತ್ರ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಹೇಗೆ ಒಪ್ಕೊಂಡ್ರು ಅಂತ. ಸರ್ ಹೀರೋ ಲವ್ವಿಗೆ ಇದೆಲ್ಲ ಇಲ್ಲ, ಅದೆಲ್ಲ ಓಕೆ. ಹೀರೋ, ಹೀರೋಯಿನ್ನು, ವಿಲನ್ನು, ಸ್ಟಾರು, ಸೂಪರ್ ಸ್ಟಾರು ಇದೆಲ್ಲ ಆಚೆ ಸರ್. ಮನೆಗೆ ನಾವು ಮಕ್ಕಳೇ, ಮನುಷ್ಯರೇ. ನಾವು ಯೋಚನೆ ನಾವು ನಮ್ಮ ಮನೋಭಾವ ನಮ್ಮದೇ, ನಾವು ಮನುಷ್ಯರ ಥರನೇ ಯೋಚನೆ ಮಾಡ್ತೀವಲ್ಲ ಎಲ್ಲರೂ. ನನಗೆ ಸೂಕ್ತವಾದ ಹುಡುಗಿ ಈಕೆ ಅಂತ ಅನ್ಸಿದ್ರೆ ಅವಳು ಹೀರೋಯಿನ್ ಆದ್ರೂ ಸರಿ, ಇನ್ನೊಂದಾದ್ರೂ ಸರಿ. ಹುಡುಗಿಗೆ ಕೆಲಸ ಮಾಡೋ ಅಥವಾ ಅವನು ಆಂಟ್ರಪ್ರಿನರ್ ಆದ್ರೂ ಸರಿ, ಅವನು ರಾಜಕಾರಣಿ ಆದ್ರೂ ಸರಿ, ಅಥವಾ ಅವನು ಮನೆ ಕೆಲಸದವನಾದ್ರೂ ಸರಿ, ಮನಸ್ಸು ಮಿಡಿಬೇಕು ಫಸ್ಟ್. ಸೊ ಅಲ್ಲಿ ಪರಸ್ಪರ ಗೌರವ ಇರಬೇಕು, ಪರಸ್ಪರ ತಿಳುವಳಿಕೆ ಇರಬೇಕು. ಅಂಡ್ ನಮ್ಮ ಬದುಕನ್ನು ಕಂಪ್ಲೀಟ್ ಆಗೋದು ಅಂತ ಗೊತ್ತಾ. ಸೊ ಕಂಪ್ಲೀಟ್ ಅಂದ್ರೆ ಅರ್ಥ ಏನು? ನಮ್ಮಲ್ಲಿ ಒಂದಷ್ಟು ಕೊರೆಗಳಿರ್ತವೆ, ನಮ್ಮಲ್ಲಿ ಒಂದಷ್ಟು ನ್ಯೂನತೆಗಳಿರ್ತವೆ. ಅದು ಆ ಕಡೆ ಪ್ಲಸ್ ಇರುತ್ತೆ, ಎರಡು ಸೇರಿದಾಗ ಪರಿಪೂರ್ಣತೆ ಇರುತ್ತೆ. ಸೊ ಆ ಪರಿಪೂರ್ಣತೆ ಭಾವನೆ ಸಿಕ್ಕಾಗ ಯು ಡೋಂಟ್ ವಾಂಟ್ ಎನಿ ಟ್ಯಾಗ್. ಅದಕ್ಕೊಂದು ಟ್ಯಾಗ್ ಇಲ್ಲ, ಅಥವಾ ಅದಕ್ಕೊಂದು ಪಟ್ಟ ಇಲ್ಲ, ಹುದ್ದೆ ಇಲ್ಲ. ಅದಕ್ಕೆ ಫ್ಯಾಮಿಲಿ ಅಂತ ಫಸ್ಟ್ ಅಂದ್ರೆ ಹೇಳಿರ್ಲಿಲ್ಲ ಮನೇಲಿ, ಗೊತ್ತಿತ್ತು ಇವರ್ ಫ್ರೆಂಡ್ಸ್ ಅಂತ ಗೊತ್ತು. ಆ ನಂತರ ಒಂದು ದಿವಸ ಹೇಳಿದ ಮೇಲೆ ಅವಾಗ ನಮಗೆ ಅದು ಯಾಕಾರು ಹೇಳೋದು ನಂಗೆ ಆಯ್ತು. ಯಾಕಂದ್ರೆ ನಾವು ತುಂಬಾ ಹಂಗೆ ಹಿಂಗೆ ಗಲಾಟೆ ಮಾಡ್ತಾರೆ, ಬೈತಾರೆ, ಹೋರಾಟ ಎಲ್ಲ ಮಾಡ್ಬೇಕೇನೋ ಅಂತೆಲ್ಲ ರೆಡಿ ಆಗಿದೆ ಮೆಂಟಲಿ. ಹೇಳಿದ ತಕ್ಷಣ 2 ಸೆಕೆಂಡು ಅವರು ಮಾತಾಡಲಿಲ್ಲ ಬೇರೆ. ಸೊ ದೇವ್ರ ಮನೆಗೆ ಹೋಗ್ಬಿಟ್ಟು ಹೋಗಿ ತಂದು ಕೊಟ್ಬಿಟ್ಟು ಓಕೆನಾ ಮಾಡ್ಬಿಟ್ರು. ಒಂದು ಒಳ್ಳೆ ಸಿನಿಮಾ ಸ್ಟೋರಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಈ ತರ ಇಷ್ಟು ಸಿಂಪಲ್ ಆಗಿ ಮುಗಿಸ್ಬಿಟ್ರಲ್ಲ. ಆ ನಂತರ ಅದು ಅರೇಂಜ್ ಮ್ಯಾರೇಜ್ ಅನ್ನೋ ಮಟ್ಟಕ್ಕೆ ಮದುವೆ ಡೇಟು ಎಲ್ಲ ದಡ್ಡ ಮಾಡಿ ಮುಗಿಸ್ಬಿಟ್ರು. ಕರಿ ಅಂತ ಕರೀತಾ ಇದ್ದಾರೆ ನಮ್ಮ ಅಕ್ಕ. ಏನದು ಹಿಂದೆ? ನಾನು ನನ್ನ ತಾಯಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ನೇರಳೆ ಹಣ್ಣು ತಿಂದು ಅದೊಂಥರ ಲೇಯರ್ ತರ ಕೂತ್ಕೊಂಡ್ಬಿಟ್ಟಿತ್ತು. ಅಂದ್ರೆ ಇದೆಲ್ಲ ನನಗೂ ಕತೆಗಳೇ, ನನ್ಗೆ ಗೊತ್ತಿರೋಲ್ಲ. ಸೊ ಆವಾಗ ನಮ್ಮ ಹಾಸನದಲ್ಲಿ ಸಕಲೇಶ್ಪುರ ಹಳೆಪಾಳ್ಯ ಅಲ್ಲಿ ನಾನು ಹುಟ್ಟಿದ್ದು. ಅಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರು, ಒಂಥರ ಭಾಳ ಒಳ್ಳೆಯವ್ರ ಮಿಸ್ಸು ಟೈಪ್. ಎಲ್ಲ ಮಕ್ಳಿಗೆಲ್ಲ ಭಾರಿ ಇಷ್ಟ. ಮಕ್ಳಿಗೆ ಪ್ರೀತಿ ಹಿಂಗೆ ನಡ್ಕೊಂಡು ಹೋಗಲ್ಲ, ಏರಿ ಮೇಲೆ ನಡ್ಕೊಂಡು ಹೋಗ್ಬೇಕಾಯ್ತು, ಬೇರೆ ಅಲ್ಲಿ ಬಸ್ ಇರಲಿಲ್ಲ ಆಗ. ಸೊ ನಡ್ಕೊಂಡು ಹೋಗ್ತಾ ಬರ್ತಾ ಅಲ್ಲಿ ನೇರಳೆ ತೋಟ. ಸೊ ಮಕ್ಳೆಲ್ಲ ಮಿಸ್ ತಗೊಳ್ಳಿ ನೇರಳೆ ಹಣ್ಣು ಕೊಡೋದು. ಇಲ್ಲ ನಮ್ಮ ಚಿಕ್ಕಪ್ಪಂದ್ರು ಬಂದರೆ ಅತ್ತಿಗೆ ನೇರಳೆ ಹಣ್ಣು ಇಷ್ಟ ಅಂತ ಅವ್ರೊಂದಷ್ಟು ತಗೊಬರೋದು. ಹಿಂಗೆ ಮಾಡಿಬಿಟ್ಟು ನಾನು ಹುಟ್ಟಿದಾಗ ಕರಿ ಬಣ್ಣಕ್ಕಿದ್ದಂತೆ. ಸೊ ನೇರಳೆ ಬಣ್ಣಕ್ಕಿದ್ದೆ. ನಮ್ಮ ಅಕ್ಕ ಆಗಿಂದ ಫಿಕ್ಸ್ ಆಗ್ಬಿಟ್ಟು ಕರಿಯ ಅಂತ. ಆಮೇಲೆ ಬೆಳಗಾದ್ಮೇಲೂ ಕರಿ ಅಂತ ನಿಲ್ಸಿಲ್ಲ. ಸೊ ನಾನು ಟ್ಯಾನ್ ಆಗಿ ಔಟ್ಡೋರ್ ಶೂಟ್ ಎಲ್ಲ ಮಾಡಿ ಟ್ಯಾನ್ ಆಗಿ ಹೋದ್ರೆ ಫುಲ್ ಕಪ್ಪಗಾಗಿ ಹೋಗಿರ್ತೀವಲ್ಲ, ವಾಪಸ್ಸು ತಗೊಳಮ್ಮ ಕುಕ್ಕೋ, ಈಗ ಕರಿ ಅನ್ಕೋ, ನಿನ್ನ ಮನಸ್ಸು ಹೆಚ್ಚೆ ಇನ್ನೊಂದು ವಾರ ಟ್ಯಾನ್ ಹೋಗೋ ತನಕ. ಸೊ ಅವಳು ನೀನು ನಂಗಿನ್ನ ಬೆಳಗಿದ್ರು ನೀ ಕರಿಯಾನಿ ಸರಿ, ನೀನಂತೀರ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಆ ಕರಿಯ ಚಿಕ್ಕ ಸ್ಮಾಲ್ ಟೌನ್ ಬಾಯ್ಸ್, ಸ್ಮಾಲ್ ಡ್ರೀಮ್ಸ್ ಅಂತಾರಲ್ಲ. ಸೊ ಆ ಥರ ಬಂದು ಇವತ್ತು ಇಲ್ಲಿಗೆ ಬಂದಿದ್ವಿ. ಪಾಪನ ಬಗ್ಗೆ ಹೇಳಿಪ್ಪ. ಅವನಿಗೆ ಅದೊಂದು ಬೇಡಿಕೆ ಇದೆ ನನಗೆ, ನಮ್ಮ ಮಗು ಅವ್ರ ಅಮ್ಮನ ಬಣ್ಣನೇ ಹುಟ್ಲಿ. ಅದು ಅಂದ್ರೆ ಹುಟ್ಟಿದ ಮೇಲೂ ಆ ಕೆಂಬಾರ ಎಲ್ಲ ಇಳಿಯೋ ತನಕ ನನ್ನ ಮಗನಿಗೆ ಅಲ್ಲಿ ಒಂದು ಫೈಟ್ ಇರಲಿಲ್ವಾ? ಗಂಡು ಆಗಬೇಕು ಹೆಣ್ಣಾಗಬೇಕು ಅಂತ ಹೇಳಿ. ನನಗೆ ಹೆಣ್ಮಗು ಆದ್ರೆ ಒಳ್ಳೇದು ಅಂತ ನನ್ನ ಇಚ್ಛೆ ಇತ್ತು, ಅವ್ರು ಗಂಡು ಮಗು ಆದ್ರೆ ಒಳ್ಳೇದು ಅಂತ ಅವರು. ಅಂದ್ರೆ ಅದು ನಾನು ಚಿಕ್ಕ ವಯಸ್ಸಲ್ಲಿ ತಾಯಿನ ಕಳ್ಕೊಂಡೆ, ಆಕೆನೂ ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡ್ರೆ. ಒಂದು ಮ್ಯೂಚುವಲ್
ಒಂದು ಫೀಲಿಂಗ್ ಇರುತ್ತಲ್ಲ, ಅಂದ್ರೆ ಅವ್ರನ್ನೇ ನಮ್ಮ ಮಕ್ಕಳಲ್ಲಿ ನೋಡೋದು ಅನ್ನೋ ಒಂದು ಭಾವನೆ ಇದೆ. ಅದು ಎಷ್ಟು ನಿಜ, ಎಷ್ಟು ಸತ್ಯ, ಎಷ್ಟು ವಾಸ್ತವ ಅನ್ನೋಕ್ಕಿಂತ ಭಾವನೆ ಅದು. ಸೊ ಶಿ ಆಲ್ವೇಸ್ ವಾಂಟೆಡ್ ಅ ಬಾಯ್, ಐ ಆಲ್ವೇಸ್ ಫೆಲ್ಟ್ ಓಕೆ ಹೆಣ್ಮಗು ಆಗಲಿ ಅಂತ. ಯಾವುದಾದ್ರೂ ನಮ್ದು ಅದರಲ್ಲಿ ಸಮಸ್ಯೆ ಅಂದರೆ ನನಗೆ ತಕರಾರಿಲ್ಲ, ಹೆಣ್ಮಗುನೇ ಆಗಬೇಕು ಗಂಡು ಮಗುನೇ ಆಗಬೇಕು ಅಂತ. ಬಟ್ ಶಿ ವಾಸ್ ಲಿಟಲ್ ಅಡಮೆಂಟ್, ಇಲ್ಲ ನನಗೆ ಹುಟ್ಟಿದ್ರೆ ಗಂಡು ಮಗುನೇ ಹುಟ್ಟೋದು, ನನಗೆ ಅಪ್ಪ ಹೋದಾಗಿಂದ ನಾನು ಸ್ಕೂಲಲ್ಲಿ ಇದ್ದಾಗಿಂದ ಇದು ನನಗೆ ಗೊತ್ತು, ನನಗೆ ಫೆಲ್ಟ್ ದಿಸ್ ಅಂತ. ಓಕೆ ಆಗಲಿ ಅಂತ. ಆ್ಯಂಡ್ ಆಕೆ ಆಸೆ ಹಂಗೆ ಗಂಡು ಮಗ ಹುಟ್ಟಿದ. ಅವನು ಅಂದರೆ ಈಗ ಹೆಂಗೆ ಅಂದರೆ ನಮ್ಮ ಮನೆಯಲ್ಲೇ ನಾವು ಒಂಥರ ಈಗ ಸೈಡ್ ಆ್ಯಕ್ಟ್ರಿಗಿನ ಕಡೆ ಆಗ್ಬಿಟ್ಟಿದ್ದೀವಿ ನಾವೆಲ್ಲರೂ. ಹೀರೋ ಅವನೇ, ಸೆಂಟ್ರ್ ಸ್ಟೇಜ್ ಅವನದೇ, ಎಲ್ಲ ಅವನು ಸುತ್ತಾನೆ. ನಾವು ತಿನ್ನೋ ಟೈಮು, ಮಲಗೋ ಟೈಮು, ಹೇಳೋ ಟೈಮ್ ಎಲ್ಲ ಅವನ ಮೇಲೆ ಡಿಪೆಂಡೆಂಟು. ಮಜಾ ಇದೆ ಅದು. ಇದು ಹೊಸ ಪ್ರಪಂಚ, ಹೊಸ ಅನುಭವ, ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ಏನು ಹೆಸರು? ಇನ್ನು ಹೆಸರಿಟ್ಟಿಲ್ಲ, ನಾಮಕರಣ ಆಗಬೇಕು, ನಡೀತಾ ಇದೆ. ಆ್ಯಂಡ್ ಸರ್ನೇಮ್ ಸಿಂಹನೇ ಅಲ್ಲ, ಹಾಗಾಗಿ ಸಿಂಹ ಅಂತ ಹೋಗ್ತೀವಿ. ಸೊ ರೆಸ್ಪಾಂಡ್ ಮಾಡ್ತಾನೆ. ಎಸ್ ಎಸ್. ಈ ಅವನು ಕರಿಯ ಆಗಬಾರ್ದು. ಎಸ್. ಬಟ್ ನಿಮ್ಮ ಈ ಇದರಲ್ಲಿ ಈ ಶೂಟಿಂಗ್ ಹೋಗೋದು ಬರೋದು ಅಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ಹರಿಪ್ರಿಯ ಅವರು ಈಗ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗ ಬ್ರೇಕ್ ತೊಗೊಂಡಿದ್ದಾರೆ ಸರ್. ಅಂದರೆ ಮಗನಿಗೆ ಮಗ ಒಂದು ಸ್ವಲ್ಪ ಟೈಮ್ ತಗೊಂಡ್ರೆ ಅದು ಏನೋ ಪ್ರಾಬ್ಲಮ್ ಆಗಲ್ವಾ ನಿಮ್ಮ ಶೂಟಿಂಗ್ ಶೆಡ್ಯೂಲ್? ನನಗೆ ನಮ್ಮ ಮದುವೆ ಟೈಮಿಂದನೂ ಸಮಸ್ಯೆನೇ ಸರ್ ಶೂಟಿಂಗ್ ಶೆಡ್ಯೂಲ್ಗಳು. ಅಂದರೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲೂ ನಾಳೆ ಎಂಗೇಜ್ಮೆಂಟ್ ಅಂದರೆ ಇವತ್ತು ಬಂದೆ ನಾನು ಮಂಗಳೂರು ಶೂಟಿಂಗಲ್ಲಿದ್ದೆ. ಪಾಪ ಈ ಹರಿಪ್ರಿಯನೇ ಎಲ್ಲದನ್ನೂ ಸಜ್ಜಿಕೊಂಡು ಅದೆಲ್ಲ ರೆಡಿ ಮಾಡಿಕೊಂಡು ನನ್ನ ಬರ್ಡನ್ನೆಲ್ಲ ತಾನು ತೊಗೊಂಡು. ಆ್ಯಂಡ್ ಮದುವೆ ಟೈಮಲ್ಲೂ ಅಷ್ಟೇ ನಾನು ಕಾನ್ಸ್ಟೆಂಟ್ಲಿ ಈಗ ತೆಲುಗು ತಮಿಳ್ ಸಿನಿಮಾಗಳು ಮಾಡೋದ್ರಿಂದ ಔಟ್ಡೋರೇ ನಮ್ಮದು ಲೆಕ್ಕಾಚಾರ ಬಹುತೇಕ. ಸೊ ಕನ್ನಡ ಸಿನಿಮಾ ಮಾಡಿದಾಗಲೂ ಅದೇನೋ ಇತ್ತೀಚೆಗೆ ಮಾಡಿರೋ ಕನ್ನಡ ಸಿನಿಮಾಗಳೆಲ್ಲನೂ ಬೇರೆ ಊರಲ್ಲೇ ಶೂಟಿಂಗ್ ಇರುತ್ತೆ, ಬೆಂಗಳೂರಲ್ಲಿ ಕಡಿಮೆ ಬಹುತೇಕ. ಸೊ ಹಾಗಾಗಿ ಪಾಪ ಶೀಸ್ ಬಿನ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ನನ್ನ ಒಂಚೂರು ರಿಲೀವ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್. ಅಂದರೆ ಹರಿಪ್ರಿಯಾ ಆ್ಯಸ್ ಅ ಹೀರೋಯಿನ್ ವಿ ನ್ಯೂ, ಆ್ಯಸ್ ಅ ಫ್ರೆಂಡ್ ಐ ನ್ಯೂ, ಆ್ಯಸ್ ಅ ಲವರ್ ಐ ನ್ಯೂ. ಬಟ್ ಈಗ ಈ ಒಂದು ಹೊಸ ಫೇಸ್ ಏನಿದೆಲ್ಲ ತಾಯಿಯಾಗಿ ನೋಡ್ತಿದ್ದೀನಲ್ಲ, ವಂಡರ್ಫುಲ್ ವುಮೆನ್, ವಂಡರ್ಫುಲ್ ಮದರ್. ಶಿ ಇಸ್ ಡೆಡಿಕೇಟೆಡ್, ಡಿವೋಟೆಡ್. ಡೆಡಿಕೇಟೆಡ್ ಅನ್ನೋಕ್ಕಿಂತ ಡಿವೋಟೆಡ್ 100%ಗೂ ಮೇಲೆ ಶಿ ಟ್ರೈಸ್ ಟು ಕಾಂಟ್ರಿಬ್ಯೂಟ್ ನನ್ನ ಇದರಲ್ಲೆಲ್ಲ. ಆದರೆ ಅಫ್ಕೋರ್ಸ್ ನಾನು ಬ್ಯುಸಿ ಇದ್ದಾಗ ಶಿ ಡಸಂಟ್ ಈವನ್ ಬಾದರ್ ಮೀ. ನನಗೆ ಯಾವುದೇ ತೊಂದರೆ ಕೊಡದೆ ನಾನೇ ಪಾಪ ಮನೆ ಜವಾಬ್ದಾರಿಯನ್ನು ತಗೊಂಡು ಮಾವ ಸೊಸೆ ಒಂದು ಒಳ್ಳೆ ಒಡನಾಟದಲ್ಲಿ ಆರಾಮಾಗಿ ಮನೆಯ ಬರ್ಡನ್ನ ನನಗೆ ಕೊಡದೇ ಇದೆ. ಈ ಅವಕಾಶ ಬರೋದಿದೆಯಲ್ಲ, ಅದು ಕೆಲವೊಮ್ಮೆ ನಾವು ಹೋಗಬೇಕಾಗುತ್ತೆ, ಕೆಲವೊಮ್ಮೆ ಅದು ತನ್ನ ಪಾಡಿಗೆ ಬರುತ್ತೆ. ನಿಮಗೆ ಹೇಗೆ ಅದು? ಇಲ್ಲಿ ತನಕ ಹೋಗಿಲ್ಲ ನಾನು, ಇಲ್ಲಿ ತನಕ ಎಲ್ಲೂ ಆರಂಭದಿಂದ ತಾನಾಗೆ ಬಂದಿರೋದು. ಹೌದು. ಅಂದರೆ ಪ್ರಯತ್ನ ಅಂತ ಪಟ್ಟ, ಅಂದರೆ ಆಗ ಕೆಲಸ ಮಾಡೋ ಟೈಮಲ್ಲಿ ಡಿಗ್ರಿ ಮುಗಿದು ಕೆಲ್ಸದಕ್ಕೆ ಸೇರಿದ್ದೆ. ರಂಗಭೂಮಿ ಆಗೀಗ ಮಾಡ್ತಿದ್ದೆ. ಸೊ ಆ ಟೈಮಲ್ಲೆಲ್ಲ ಥಿಯೇಟ್ರಲ್ಲಿ ಅಂದರೆ ಶೋ ನೋಡಿದವರೆಲ್ಲ ಹೇಳೋರು, ಹುರ್ದುಂಬ್ಸೋರು, ಸೀರಿಯಲ್ ಸಿನಿಮಾ ಟ್ರೈ ಮಾಡೋ ಅಂತ. ಆ ಟೈಮಲ್ಲಿ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡು ಪ್ರಯತ್ನ ಪಟ್ಟು ಒಂದು 3 ಆಡಿಷನನ್ನು ಕೊಟ್ಟಿದ್ದೆ. ಸೊ ಆಡಿಷನಲ್ಲೆಲ್ಲ ಹೊಗಳಿ ಮೆಚ್ಚಿಕೊಂಡು, ಸೊ ಫಿಕ್ಸು, ನೀವೇ ಹೀರೋ, ಅದು ಇದು ಆಗು ಅಂತೆಲ್ಲ ಅಂದಿದ್ರು. ಅದಾದಮೇಲೆ ಏನೂ ಆಗಿರಲಿಲ್ಲ. ಸೊ ಓಕೆ, ಇದು ನಮ್ದಲ್ಲ, ಇದು ನಾಟ್ ಮೈ ಕಪ್ ಆಫ್ ಟೀ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ಅಷ್ಟೇ. ಆಗ ಪ್ರಯತ್ನ ಪಟ್ಟಿದ್ದೆ. ತದನಂತರ ಬಂದ ಅವಕಾಶಗಳು ಯಾವುದು ನಾನು ಪ್ರಯತ್ನ ಪಟ್ಟವಲ್ಲ, ಪಡಬಾರ್ದು ಅಂತ ನಾನು ಅಂದ್ಕೊಳ್ಳಿಲ್ಲ, ಪಡಲೇಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೇಳಿದ್ನಲ್ಲ, ನಾನು ಆಕ್ಸಿಡೆಂಟಲ್ ಆ್ಯಕ್ಟರ್. ಹುರಿದುಂಬಿಸಿದಾಗ ಓಕೆ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೆ. ನಂತರ ಅದು ವರ್ಕೌಟ್ ಆಗಲ್ಲ ಅಂತ ಅನಿಸಿ ಸುಮ್ಮನಾಗಿದೆ. ನಂತರ ಬಂದ ಅವಕಾಶಗಳು ಕೆಲಸ ಕೊಡ್ತು ನನಗೆ. ಇವತ್ತಿಗೂ ಅಷ್ಟೇ. ನನ್ನ ಮೊದಲನೇ ಸಿನಿಮಾ ಆಯಿತು, ಅದು ರಿಲೀಸ್ ಆಗಿಲ್ಲ ಅಂತ ಹೇಳಿದಲ್ಲ. 2ನೇ ಸಿನಿಮಾ ಆಯಿತು, ಅಲ್ಲಿ ನಾನು ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ಮೂಲಕ. ಆ ಡೈರೆಕ್ಟ್ರಿಗೆ, ನನ್ನ ಫ್ರೆಂಡು ಅವನೊಬ್ಬ ಡೈರೆಕ್ಟ್ರು. ಈಗ ಆತ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದ. ಅಲ್ಲಿ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಪಕ್ಕದಲ್ಲಿ ಕೂತಿದ್ದವನು. ಆ ಮ್ಯೂಸಿಕ್ ಕೇಳಿಸಿದಾಗ ಹಾಡು ಕೇಳಿದ್ವಿ, ಕಿವಿಗೆ ಬಿತ್ತು, ಒಂದು ಚೆನ್ನಾಗಿತ್ತು ಟ್ಯೂನು ಅಂತ ಗುನುಗಿದೆ. ಸೊ ಟ್ರ್ಯಾಕ್ ಸಿಂಗರಾಗಿ ಅಲ್ಲಿ ಎಂಟ್ರಿ ಆಯಿತು. ಸೊ ಟ್ರ್ಯಾಕ್ ಸಿಂಗರಾಗಿ ಎಂಟ್ರಿ ಆಗಿ ಆಮೇಲೆ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಸೆಟಲ್ ಹೋದೆ. ಸ್ಟಿಲ್ ಫೋಟೋಗ್ರಾಫರಿಂದ ಸಿನಿಮಾಟೋಗ್ರಾಫರ್ ಆದೆ. ಅದಾದ್ಮೇಲಿಂದ ಒಂದು ಯಾವ ಕ್ಯಾರೆಕ್ಟರ್ ಮಾಡಬೇಕಿದ್ದು ಬರಲಿಲ್ಲ, ಆ ಪಾತ್ರ ನಾನು ಮಾಡಿದೆ. ಸೊ ಹಿಂಗೆ ಆ್ಯಕ್ಟರ್ ಆದೆ. ಸೊ ಇಲ್ಲಿ ಆ್ಯಕ್ಟರ್ ಆದಮೇಲೆ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಮತ್ತು ರಾಜಾ ಹುಲಿಗೆ ಅಸೋಸಿಯೇಟು, ಅಲ್ಲಿ ಅವ್ರನ್ನ ನನ್ನ ರೆಫರ್ ಮಾಡಿದ್ರು. ಅಲ್ಲಿ ಕರೆದು ನನ್ನ ಭೇಟಿ ಮಾಡಿ ಗುರುದೇಶ್ ಪಾಂಡೆ ಅವರು ಪರಿಚಯ ಮಾಡ್ಕೊಂಡಾಗ ನೋಡಿದ್ರು, ಚೆನ್ನಾಗಿದಲ್ಲ ಹುಡುಗ, ರಾ ಆಗಿ ಒಂದು ಜನ ಕಾಣಿಸ್ತಾನೆ, ಓಕೆ ಪಾತ್ರಕ್ಕೆ ಇದು ಮಾಡ್ಬೋದು ಅಂತ ಹೇಳಿ, ಗಡ್ಡ ಕೂದಲೆಲ್ಲ ಬಿಡಿ ಅಂತ ಹೇಳಿ ಬಿಟ್ಟರು.
ಆ ಸಿನಿಮಾ ಆಯಿತು, ಆ ಸಿನಿಮಾ ಗೆಲ್ತು. ಅದಾದಮೇಲೆ ಬೇರೆ ಸಿನಿಮಾ ಪಾತ್ರಗಳಿಗೂ ಅಂದರೆ ಕಾಯ್ತಾ ಇದ್ದಾಗ ಮತ್ತು ಅಂದರೆ ನನ್ನ ನೆಗೆಟಿವ್ ರೋಲ್ಸ್ ಮಾಡಬೇಕು ಅಂತ ಹೇಳಿದೆ, ಬಟ್ ಯಾರು ಕೊಡಲಿಲ್ಲ ಆಗನ್ನೆಲ್ಲ. ಆಗ ಮತ್ತೆ ಅದೇ ಗುರುದೇಶ್ ಪಾಂಡೆನೇ ನನಗೆ ನೆಗೆಟಿವ್ ರೋಲ್ ಕೊಟ್ಟಿದ್ದು ರುದ್ರತಾಂಡವ ಸಿನಿಮಾದಲ್ಲಿ. ಸೊ ಆ ರುದ್ರತಾಂಡವ ಸಿನಿಮಾ ಆದಮೇಲೆ ಅದು ಇನ್ನೂ ಒಂಚೂರು ಹೆಸರು ಚೆನ್ನಾಗಿ ಇನ್ನೊಂಚೂರು ಬಂತು. ಸೊ ಅದರಿಂದ ಬೇರೆ ಸಿನಿಮಾಗಳ ಆಫರ್ ಬಂತು. ನಾನು ಆ ಕನ್ನಡ ಸಿನಿಮಾ ನೋಡಿ ತೆಲುಗವ್ರು ಕೊಟ್ಟರು, ತೆಲುಗು ನೋಡಿ ತಮಿಳವ್ರು ಕರೆದ್ರು. ನಿಮ್ಮ ಸಿನಿಮಾನ ನೀವು ನೋಡ್ತೀರಾ? ಕಡಿಮೆ ಸರ್, ಅಂದರೆ ರಿಲೀಸ್ ದಿವಸ ಥಿಯೇಟ್ರಿಗೆ ಹೋದರೆ ನನಗೊಂದೊಂದು ಅದೊಂದು ಅಭ್ಯಾಸ. ಅಲ್ಲಿ ನಿಂತ್ಕೊಂಡು ಮೆಟ್ಲು ಅಂದರೆ ಆ ಕಡೆ ಈ ಕಡೆ ಬಾಲ್ಕನಿಗೆ ಮಧ್ಯೆ ಇರುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ. ಯಾರು ನಾನು ಅಲ್ಲಿರೋದು ನೋಡಿ ಡಿಸ್ಟರ್ಬ್ ಆಗಿದ್ರೆ ಓಡ್ಬೋದು. ಸೊ ಪೂರ್ತಿಯಾಗಿ ಬಹುತೇಕ ನಾನು ನೋಡಿಲ್ಲ. ಅಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಇದು ಇದರಿಂದ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ನನಗೆ ಅಂದರೆ ಈಗ ಡಬ್ಬಿಂಗ್ ಟೈಮ್ನಲ್ಲಿ ಏನಾದರೂ ಡಬ್ಬಿಂಗಲ್ಲಿ ನೋಡ್ಬಿಟ್ಟಿರ್ತೀವಿ ನಾವು, ಸಿನಿಮಾ ಥಿಯೇಟ್ರಲ್ಲೇ ಹೋಗಬೇಕು ಅಂತ ಹೇಳಿಲ್ಲ. ಸೊ ಡಬ್ ಮಾಡಿದಾಗ ಗೊತ್ತಾಗೋಗಿರುತ್ತೆ. ಆ ಥರ ಅನ್ಸಿದ್ರು ನನಗೆ ಕೆಲವೊಂದು ಹೈಲೈಟ್ ಸೀನ್ ಅಂತ ನಾನು ಏನು ಅನ್ಕೊಂಡಿರ್ತೀನಲ್ಲ ಸಿನಿಮಾದಲ್ಲಿ, ಆ ಪಾಯಿಂಟನ್ನು ಮಾತ್ರ ಕಾದು ಅಲ್ಲಿ ನಿಂತು ನೋಡಿ ಬಂದ್ಬಿಡ್ತೀನಿ. ಆ್ಯಂಡ್ ಅದೇ ನಾವು ಅಲ್ಲಿ ಕೂತ್ ನೋಡಿದಾಗ ನೆಮ್ಮದಿಯಾಗಿ ನೋಡೋಂಗಿದ್ರೆ ಓಕೆ ನೋಡ್ಬೋದು. ಅದನ್ನ ನಮ್ಮ ನೋಡಿ ಜನ ಸೇರಿದರೆ ಆಗಲ್ಲ, ನಮ್ಮಿಂದ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನೋಡೋಣ. ಈ ಕಿರಿಕ್ ಪಾರ್ಟಿಯಲ್ಲಿ ನಿಮ್ದು ಏನಾದರೂ ಪಾರ್ಟಿಸಿಪೇಷನ್ ಇದೆಯಾ? ಕಿರಿಕ್ ಪಾರ್ಟಿಲಿ ಹಾಡಿದ್ದೀನಿ. ಅದೇ ನನ್ನ ಬಾಲ್ಯದ ಕನಸು ಸಾಕಾರ ಆಗಿದೆ ಕಿರಿಕ್ ಪಾರ್ಟಿಯಿಂದ. ಯಾವ ನೀಚ ಸುಳ್ಳು ಸುತ್ತು ನಾಲಿಗೆ ಇಂಟರ್ವಲ್ ಸಾಂಗು. ಹಾಡಿ ಫಸ್ಟ್. ಓಕೆ, ಅದು ಹಾಡ್ತಾರ ಅದಲ್ಲ, ಒಂಥರ ಆ್ಯಂಗರ್ ಥೀಮ್ ಅದು. ಓಕೆ. ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ, ಕಂಡಲ್ಲೆಲ್ಲ ಖಂಡಿಸು ನಿನ್ನ ಕಂಡರೆ ರಕ್ತ ಕುದಿತಿದೆ, ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ, ಹದ್ದು ಮೀರಿ ಮಾತಾಡು ಮನುಜನಲ್ಲಿ ಮನಸ್ಸಿಲ್ಲ, ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಆಕ್ಚುಲಿ ನಾನು ಆಕ್ಟ್ ಮಾಡಬೇಕಾಗಿತ್ತು, ಡೇಟ್ ಇನ್ನೊಂದು ಸಿನಿಮಾ ಡೇಟ್ ಕ್ಲಾಶ್ ಆಗಿ ಕಿರಿಕ್ ಪಾರ್ಟಿಲಿ. ಯಾವ ಪಾತ್ರ? ಅಂದರೆ ಸ್ಟಾರ್ಟಿಂಗಿಂದನೂ ಅಂದರೆ ರಕ್ಷಿತ್ ಶೆಟ್ಟಿ ನನಗೆ ಇದರಿಂದ ಗೋಧಿಯಿಂದ ಪರಿಚಯ, ಗೋಧಿ ಬಣ್ಣದಿಂದ. ಸೊ ಅಲ್ಲಿ ನಾವೆಲ್ಲ ಸೇರ್ತಿದ್ದಾಗ ನನಗೆ ಗೊತ್ತು, ಹಿ ನ್ಯೂ ದಟ್ ಐ ವುಡ್ ಸಿಂಗ್. ಸೊ ಇದು ಕಿರಿಕ್ ಪಾರ್ಟಿ ಹಾಡಿದ್ದು ಹಾಗೇನೆ, ವಸಿಷ್ಠ ಇದು ಟ್ರೈ ಮಾಡ್ತೀರಾ ಅಂತ. ನನ್ನ ಬರ್ಡೇ ಪಾರ್ಟಿ ಇಲ್ಲ ಅಥವಾ ಅದು ಮಾರನೇ ದಿವಸನೇ ಹೇಳಿದ್ದು. ಸೊ ಹಂಗೆ ಹಾಡ್ಬಿಟ್ಟೆ. ಅದಾದ್ಮೇಲಿಂದ ಈ ರೀತಿ ನಾವು ಒಂದೊಂದು ಟೀಮ್ ಮಾಡಿಕೊಂಡು ನಾವೆಲ್ಲ ಸೇರಿ ಬರಿತಾ ಇದ್ದೀವಿ, ಬಿ ಎ ಪಾರ್ಟ್ ಆಫ್ ಅವರ್ ಟೀಮ್, ಕೂತ್ಕೊಳ್ಳಿ ಬರೀರಿ ಅಂತ. ನಂದು ಆಗಷ್ಟೇ ಕೆರಿಯರ್ ಪಿಕ್ ಆಗಿತ್ತು ಗೋಧಿ ಬಣ್ಣ ಆದ್ಮೇಲಿಂದ. ಒಂದಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ಮಾಡ್ತಿದ್ದೆ. ಸೊ ಹಾಗಾಗಿ ಟೈಮ್ ಆಗಿಲ್ಲ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಅಂತ ಅಂದ್ಕೊಂಡಿದ್ರು, ಅದನ್ನ ಆಲ್ಮೋಸ್ಟ್ ಪಾಪ ಬಟ್ಟೆ ಸಮೇತ ರೆಡಿ ಇಟ್ಕೊಂಡಿದ್ರು. ಇನ್ನೇನು 2 ದಿವಸದಲ್ಲಿ ಶೂಟಿಂಗ್ ಹೋಗ್ಬೇಕು. ಆಗ ನಮ್ಮ ಇನ್ನೊಂದು ಸಿನಿಮಾದವರು ತೊಂದ್ರೆ ಇಲ್ಲ, ನಾವು ಮುಗಿಸ್ಲೇಬೇಕು, ಬಿಡಲ್ಲ ಅಂತ ಬಿಡಲಿಲ್ಲ. ಹಾಗಾಗಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದ್ರೆ ಮಾಡಿರ್ತಿದ್ದೆ ಅದರಲ್ಲೂ. ಬಟ್ ಹಾಡಿದ್ನಲ್ಲ, ನನ್ನ ಎಲ್ಲದಕ್ಕಿಂತ ದೊಡ್ಡ ಕನಸು, ಬಾಲ್ಯದ ಕನಸು ಇದೆ. ಒಂದು ಸಿನಿಮಾದಲ್ಲಿ ಒಂದು 40 ದಿವಸ ಆ್ಯಕ್ಟ್ ಮಾಡಿರ್ತೀನಿ. ಒಂದು 10 ದಿವಸದ 15 ದಿವಸದ ಫುಟೇಜ್ ಇದ್ರೆ ಏನನ್ಸುತ್ತೆ. ಸೊ ಅದು ಅವರವರ ಸ್ವಂತ ಕಾರಣಗಳಿಗೆ ಮಾಡ್ಕೊಂಡಿರ್ತಾರೆ, ಸಂತೋಷ. ಅದರಿಂದನೇ ಅವರು ಚೆನ್ನಾಗಿರ್ತಾರೆ, ಇರಲಿ ಬಿಡಿ, ನಮಗೇನು ಹೋಗೋದು. ನಮ್ಗೆ ಆ್ಯಕ್ಟ್ ಮಾಡಿದ್ದಕ್ಕೆ ಪೇಮೆಂಟ್ ಒಂದು ತೊಗೊಂಡಿರ್ತೀವಿ ಒಂದು ಕಡೆ. ಆ್ಯಂಡ್ ತಪ್ಪು ನನ್ನ ಕಡೆಯಿಂದ ಆಗಿ, ನನಗೆ ಕೇಳಿದ್ರಲ್ಲಿ ನನಗೆ ಕೊಟ್ಟ ಪಾತ್ರಕ್ಕೆ ನಾನು 100ಕ್ಕೆ 100 ಕೊಟ್ಟಿದ್ದೆ. ಇಲ್ಲ ಇವನ ಕೈಲಿ ಆಗಿಲ್ಲ, ಅವ್ನಿಗೆ ಆ್ಯಕ್ಟಿಂಗ್ ಬಂದಿಲ್ಲ ಅಂತ ಯಾರು ಯಾವತ್ತಾರು ಹೇಳಿದ್ದಿದ್ರೆ ಖಂಡಿತವಾಗ್ಲೂ ಅದನ್ನ ಕಲ್ತ್ಬಿಟ್ಟು ವಾಪಸ್ ಬರ್ತಾ ಇದ್ದೆ, ಬ್ರೇಕ್ ತಗೋ. ಬಟ್ ಮಾಡಿದಾಗ ಅಲ್ಲಿ ಸೆಟ್ಟಲ್ಲಿ ಚಪ್ಪಾಳೆ ಹೊಡ್ಬಿಟ್ಟು ಆ ಸೀನೆ ಥಿಯೇಟ್ರಲ್ಲಿ ಹೋದಾಗ ಇರಲ್ಲ ಅಂದರೆ ಅದು ನನ್ನ ಕೈಯಲ್ಲಿ ಇಲ್ಲ. ಆ್ಯಂಡ್ ಯಾವಾಗಲೂ ಅದನ್ನು ತುಂಬ ಜನ ನನಗೆ ಹೇಳಿರೋದು, ಇನ್ನೂ ಬಳಸ್ಕೋದಿತ್ತಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅಂತ. ನನ್ನ ಕೈಲಿ, ನಾನಲ್ಲ ಡೈರೆಕ್ಟರ್, ನಾನಲ್ಲ ಪ್ರೊಡ್ಯೂಸರ್, ನಾನಲ್ಲ ಹೀರೋ ಅಂತ ಹೇಳಿದ್ದು ಉಂಟು.